ಎಲ್ಲರಿಗೂ ನಮಸ್ಕಾರ. ಇವತ್ತ ನಮ್ಮ ಮನೆಯಾಗ ಒಂದು ಮಾವಿನ ಹಣ್ಣಿನ ಕತ್ತಿ ಆಗೈತ್ರಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಬೇಕಂತ ಇವತ್ತು ನಾ ಈ ವಿಡಿಯೋ ಮಾಡಕತ್ತೀನಿ ರೀ. ನಮ್ಮ ಮನೆಯಾಗ 2 ಮಾವಿನ ಹಣ್ಣಿನ ಗಿಡ ಅದಾವ್ರಿಪ್ಪ. ಆ 2 ಮಾವಿನ ಹಣ್ಣಿನ ಗಿಡದೊಳಗೆ ನೋಡ್ರಿ ಅಲ್ಲಿ ಎಷ್ಟೊಂದ ಮಾವಿನ ಹಣ್ಣು ಆಗ್ಯಾವ್ರಿ. ಯಪ್ಪ, ಇವಂತರೂ 2 ಗೋಣಿ ಚೀಲನ ತುಂಬಿಟ್ಟಾವ್ರಿ. ಹೋದ ವರ್ಷ ಫುಲ್ 3-4 ಗೋಣಿ ಚೀಲ ತುಂಬಿದ್ದು ರೀ ಮಾವಿನ ಹಣ್ಣು. 100ಕ್ಕಿಂತ ಮೇಲೆ ಆಗ್ಯಾವ ಅನ್ಸತ್ರಿಪ್ಪ. ಅವ್ನು ಕೌಂಟ್ ಎಲ್ಲಿ ಮಾಡ್ಕೋತ ಕುಂದ್ರುದು ಅಂತೇಳಿ ನಾವು ಕೌಂಟ ಮಾಡಿಲ್ರಿ. ನೋಡ್ರಿ ಅಲ್ಲಿ ಎಷ್ಟೊಂದ ಮಾವಿನ ಹಣ್ಣು ಆಗ್ಯಾವ್ರಿ. ಒಂದೊಂದು ಗೊಂಚಲಾಗ ಇಷ್ಟೊಂದ ಮಾವಿನ ಹಣ್ಣು ಆಗ್ಯಾವ್ರಿ. ಅವು ಸಣ್ಣ ಸಣ್ಣ ಇದ್ದಾಗನ ಇಷ್ಟಿಷ್ಟೊಂದ ಹೂವು ಆಗಿಬಿಡ್ತಿದ್ರು ರೀ. ಅವು ಈಗ ಸ್ವಲ್ಪ ಕಾಯಿ ಆಗಿದ್ದೀವಲ್ರಿ, ಮತ್ತೆ ಹೂವು ಬಿಟ್ಟೈತ್ರಿ. ನನಗಂತೂ ನೋಡಿ ಆಶ್ಚರ್ಯನೇ ಆಗಿಬಿಟ್ಟಿತ್ರಿ. ನೋಡ್ರಿ ಅಲ್ಲಿ ಎಷ್ಟೊಂದ ಮಾವಿನ ಹಣ್ಣು ಅದಾವ್ರಿ. ಯಪ್ಪ, ಈಗ ಹರಿಯಾಕೆ ಸ್ಟಾರ್ಟ್ ಮಾಡಾಕತ್ತೀನಿ ರೀ. ನಾನು ಹರಿತೀನಿ ಅಂತೇಳಿ ನಮ್ಮ ಅಜ್ಜಿ ಕೈಯಂದು ಇಸ್ಕೊಂಡು ಹರಿಯಾಕತ್ತೀನಿ ರೀ. ನಮ್ಮ ಅಜ್ಜಿ ನಿನಗೆ ಹರಿಯಾಕೆ ಬರೋದಿಲ್ಲ ಬಿಡ ಅನ್ನಕ್ರಿ. ಅಂದ್ರೂ ನಾ ಇಸ್ಕೊಂಡು ಹರಿಯಾಕತ್ತೀನಿ ರೀ. ನೀವು ಈ ವಿಡಿಯೋ ತಪ್ಪದೇ ನೋಡಿದರೆ ನಿಮಗೆ ಮುಂದೆ ಒಂದು ಬ್ರೇಕಿಂಗ್ ನ್ಯೂಸ್ ಮತ್ತು ಒಂದು ತಮಾಷೆ ಗೊತ್ತಾಕೈತ್ರಿ. ಅದೇನಂತ ಅದಂತೂ ಹರಿಯಾಕ ಬರೋವಲ್ರಿ. ನನಗಂತೂ ಅದು ಸಿಗವಲ್ರಿ. ನಮ್ಮ ಅಜ್ಜಿ ಅಲ್ಲೈತೆ ಅನ್ನಕತ್ತಾಳ್ರಿ, ಸಿಗವಲ್ರಿ ಅದು. ನೋಡ್ರಿ ಅಲ್ಲಿ ಬರವಲ್ರಿ. ಈಗ ಒಂದು ಬ್ರೇಕಿಂಗ್ ನ್ಯೂಸ್ ನೋಡ್ರ. ಈಗ ಬ್ರೇಕಿಂಗ್ ನ್ಯೂಸ್, ಇರಿಬಿ ಸಲುವಾಗಿ ಓಡಾಡ್ತೀರಿ. ಯಪ್ಪ ಇರಿಬಿ, ಈಗ ಮತ್ತೆ ಧೈರ್ಯ ಮಾಡಿ ಹರಿಯಕ್ಕೆ ಬಂದಿರಿ. ಅಸಹ್ಯ ಆಕೈತಲ್ರಿ ಮತ್ತೆ. ನೋಡ್ರಿ ಅಲ್ಲಿ ನಮ್ಮ ಮನ್ಯಾಗ ಈ ಒಂದು ಕೋಲ್ ಮಾಡ್ಯಾರ್ರಿ ಹರಿಯಾಕ. ನೋಡ್ರಿ ಒಂದು ಕೋಲ್ ಮಾಡ್ಯಾರ್ರಿ. ಇದು ಬಾಟ್ಲಿ ರೀ. ಇದು ನೋಡ್ರಿ, ಇದ ಕೋಲ್ ರೀ. ಇದ್ರಾಗ ಇಲ್ಲಿ ಒಂದು ತೂತ್ ಐತಲ್ರಿ, ಅದ್ರೊಳಗ ಮಾವಿನ ಹಣ್ಣು ಸಿಕ್ಕಾಕವ್ರಿ. ನೋಡ್ರಿ ಅಲ್ಲಿ ಸಿಕ್ಕಾಕೋತಾವ್ರಿ ಮಾವಿನ ಹಣ್ಣು. ಅಯ್ಯ, ಹರಿಯಾಕ ಬರವಲ್ದ್ರಿಪ್ಪ ಅದು. ನೋಡ್ರಿ ಅಲ್ಲಿ ಹರಿಯಾಕ ಬರವಲ್ದ್ರಿ. ಈಗ ಏನೋ ಒಂದು ಮಾಡಿ ಹರಿದ್ವಿರಿ ಅಪ್ಪ. ಈ ಒಂದು ಮಾವಿನ ಹಣ್ಣು ಸಲುವಾಗಿ ನಾನು ಫುಲ್ ಕೈಯೆಲ್ಲ ಮೈಯೆಲ್ಲ ಫುಲ್ ಇರ್ಬಿ ಕಡಿಸ್ಕೊಂಡ್ ಬಂದೀನ್ರಿ ಅಪ್ಪ. ಇದೊಂದು ಮಾವಿನ ಹಣ್ಣು ಸಲುವಾಗಿ. ಅಯ್ಯಪ್ಪ, ಈಗ ಮಾವಿನ ಹಣ್ಣು ನಮ್ಮ ಫ್ಯಾಮ್ಲಿ ಎಲ್ಲ ಹರ್ಕೊಳಕತ್ತೀವಿ ರೀ ಅಪ್ಪ. ಮತ್ತೆ ಇರ್ಬಿ ಕಡಿಸ್ಕೊಂಡು ಹರ್ಕೋಬೇಕಲ್ರಿ. ನೋಯೋ, ಇಷ್ಟೊಂದ ಮಾವಿನ ಹಣ್ಣು ಆಗ್ಯಾವ್ರಿ. ನೋಡ್ರಿ ಅಲ್ಲಿ ಮಾವಿನ ಹಣ್ಣು ಹಿಂಗೆ ಸಿಕ್ಕಾಕೊಂತೈತ್ರಿ ಅದು. ನೋಡ್ರಿ ಅಲ್ಲಿ ಎಷ್ಟು ದೊಡ್ಡದೈತ್ರಿ ಅದು ಮಾವಿನ ಹಣ್ಣು. ಈಗೆಲ್ಲ ಹರ್ಕೊಂಡು ಒಳಗೆ ಹೊಂಟ್ವಿರಿ. ಇನ್ನೂ ತುರ್ಸಕತ್ತೈತ್ರಿಪ್ಪ ಅದು ಇದು ಕಡ್ದಿದ್ದು. ಅಯ್ಯಪ್ಪ, ಇನ್ನೂ ತುರ್ಸಕತ್ತ. ಎಲ್ಲ ಕೆಲಸ ನನಗೆ ಹಚ್ತಾರ್ರಿ ಅಪ್ಪ ಇವ್ರಂತರು. ಈಗ ನಾ ಹಾಕ್ಬೇಕ್ರಿ ಅದ್ರೊಳಗೆ, ಆ ಗೋಣಿ ಚೀಲೊಳಗೆ. ಇಷ್ಟೊಂದ ಹಣ್ಣಾಗ್ಯಾವ್ರಿಪ್ಪ. ನಾವು ಯಾವತ್ತಿಗೂ ಹೊರಗಿಂದ ಹಣ್ಣು ತೆಗೆದು ಹೊರಗಿಂದ ಹಣ್ಣು ತಂದು ತಿನ್ನೋದೇ ಇಲ್ರಿ.
ಯಾಕಂದ್ರೆ ಹೊರಗೆ ಕೆಮಿಕಲ್ಲು ಎಲ್ಲ ಹಾಕಿರ್ತಾರ್ರಿಪ್ಪ. ನಾವು ಒಳಗಿಂದನ ನೋ ಕೆಮಿಕಲ್ ಹಣ್ಣು ತಿಂತೀವ್ರಿ. ಈಗ ಹಣ್ಣಾಗಿದ್ದು ಸಪ್ರೇಟು ಮತ್ತು ಹಣ್ಣಾಗ್ಲಾರ್ದು ಸಪ್ರೇಟ್ ಹಾಕಕತ್ತೀನಿ ರೀ. ನೋಡ್ರಿ ಅಲ್ಲ ಮಾವಿನ ಹಣ್ಣು. ಈ ಒಂದು ಮಾವಿನ ಹಣ್ಣು ಕಥೆಯಿಂದ ನಾನು ನನ್ನ ಕಾಲಿಗೆ ಕೈಗೆ ಎಲ್ಲ ಇರಿಬಿ ಕಡಿಸ್ಕೊಂಡ್ಬಿಟ್ನಿ ರೀ. ಯಪ್ಪ, ನಮ್ಮ ಮನ್ಯಾಗ ಇನ್ನೂ ನಗಕತ್ತಾರ್ರಿ. ಕೆಂಪಿ ನೋಡ್ರಿ, ನಾವು ಹೆಂಗೆ ಗೊತ್ತೇನ್ರಿ, ಕೆಂಪಿರಿಬಿ ನಮ್ಮ ನೋಡಿ ಹೆದರ್ತಾವ್ರಿ, ನಾವು ಕೆಂಪಿರಿಬಿನ ನೋಡಿ ಹೆದರ್ತೀವ್ರಿ. ನೋಡ್ರಿ ಅಲ್ಲ. ಈಗ ಹಣ್ಣಾಗ್ಲಾರ್ದು ಗೋಣಿ ಚೀಲಗೆ ಹಾಕಾಕತ್ತೀನಿ ರೀ. ನೋಡ್ರಿ ಅಲ್ಲ, ಹಣ್ಣಾಗ್ಲಾರ್ದು ಹಾಕಾಕತ್ತೀನಿ ರೀ. ಈಗ ಈ ಹುಡುಗರು ಕಾಟದಿಂತ್ರನ ನಾವು ಹರಿಯೋದ್ರಿ. ಈಗ ಸಮ್ಮರ್ ಬೇರೆ ಅಲ್ಲ, ಅದಕ್ಕೆ ರೀ. ನಿಮಗೆ ಈ ಮಾವಿನ ಹಣ್ಣಿನ ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಜೈ ಶ್ರೀರಾಮ್, ಜೈ ಆಂಜನೇಯ.